Hello everyone. In today's class, let's see the operation of TRIAC and its application. Okay. So TRIAC, T-R-I-A-C, TRIAC is abbreviated from tri of triode and AC, alternating current AC. Okay. So it is a three-terminal device. So terminals are main terminal 1, main terminal 2 and a gate. So it is called tri means three-terminal device, and AC stands for alternating current because it is the main component used for the controlling of AC phase. ಅಂದರೆ ಎ ಸಿ ಫೇಸ್ನ ಕಂಟ್ರೋಲ್ ಮಾಡೋಕ್ಕೆ, ಆಲ್ಟರ್ನೇಟಿಂಗ್ ಕರೆಂಟ್ನ ಫೇಸ್ ಕಂಟ್ರೋಲ್ ಮಾಡೋಕ್ಕೆ ಈ ಕಾಂಪೊನೆಂಟ್ನ ನಾವು ಪ್ರಿಫರ್ ಮಾಡ್ತೀವಿ, ತಗೊಳ್ತೀವಿ. ಅದಕ್ಕೋಸ್ಕರ ಇದನ್ನು ಟ್ರಯಾಕ್ ಅಂತ ಕರಿತೀವಿ. ಓಕೆ, here you may observe the symbol and equivalent circuit of the triac. Okay, so here the first one, this one shows the two SCRs connected in the anti-parallel combination. So anti-parallel ಅಂದ್ರೆ ಏನಪ್ಪ ಅಂದರೆ ನೋಡಿ, two SCRs are connected in opposite direction, right? ಸೊ ನೋಡಿ, ಎರಡು ಎಸ್ ಸಿ ಆರ್ ಇದೆ ಇಲ್ಲಿ. ಎರಡು ಎಸ್ ಆರ್ ಕೂಡ ಆಪೋಸಿಟ್ ಡೈರೆಕ್ಷನ್ ಇದೆ, ಸೇಮ್ ಡೈರೆಕ್ಷನ್. ಆ್ಯನೋಡಿಕ್ ಕ್ಯಾಥೋಡ್ ನೋಡಿ, ಆ್ಯನೋಡಿಕ್ ಕ್ಯಾಥೋಡ್ ಗೇಟು ಎರಡು ಕೂಡ ಡೈರೆಕ್ಷನ್ ರಿವರ್ಸ್ ಇದೆ. ಅದಕ್ಕೆ ಇದನ್ನು, ಬಟ್ ಎರಡು ಕೂಡ ಪ್ಯಾರಲಲ್ ಕನೆಕ್ಟ್ ಆಗಿದೆ, ಅದಕ್ಕೆ ಇದನ್ನು ಆ್ಯಂಟಿ ಪ್ಯಾರಲಲ್ ಡೈರೆಕ್ಷನ್ ಅಂತ ಕರಿತೀವಿ, ಆ್ಯಂಟಿ ಪ್ಯಾರಲಲ್ ಕನೆಕ್ಷನ್ ಅಂತ ಕರಿತೀವಿ. ಸೊ ಹಿಯರ್ ಟೂ ಎಸ್ ಸಿ ಆರ್ಸ್ ಆರ್ ಕನೆಕ್ಟೆಡ್ in anti-parallel combination. So it is the equivalent component to the triac. So ಈ ಥರ ಟು ಎಸ್ ಸಿ ಆರ್ಸ್ ತಗೊಂಡು ಆ್ಯಂಟಿ-ಪ್ಯಾರಲಲ್ ಕಾಂಬಿನೇಷನ್ ಕನೆಕ್ಟ್ ಮಾಡಿದ್ರೆ it works as a triac. Okay, and second figure, this one indicates the symbol of triac. So it is a three-terminal device, that is MT1, those are MT2, MT and gate. MT1, MT2 gate ಅಂತ ತ್ರೀ ಟರ್ಮಿನಲ್ಸ್ ಇರುತ್ತೆ. ಸೊ ಸೆಕೆಂಡ್ ಒನ್ ಇದೆಯಲ್ಲ, ಇದು ಸ್ಕೆಮ್ಯಾಟಿಕ್ ಸಿಂಬಲ್ ಆಫ್ ಟ್ರಯಾಕ್ ಅಂತಿದೆಯಲ್ಲ, ಅದು ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಎ ಟ್ರಯಾಕ್ ಈಸ್ ದಿ ಬೈಡೈರೆಕ್ಷನಲ್ ಡಿವೈಸ್. ಅಂದರೆ ಏನಪ್ಪ ಅಂದರೆ, ಇಟ್ ಇಸ್ ಎ ಬೈಡೈರೆಕ್ಷನಲ್ ಡಿವೈಸ್ ಮೀನ್ಸ್ ಇಟ್ ಕ್ಯಾನ್ ಕನೆಕ್ಟ್ ಇನ್ ಐದರ್ ಡೈರೆಕ್ಷನ್, ಅಂದರೆ ಎರಡು ಡೈರೆಕ್ಷನ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಕರೆಂಟ್ ಕ್ಯಾನ್ ಫ್ಲೋ ಫ್ರಮ್ MT2 ಟು MT1 ಆರ್ MT1 ಟು MT2, ಆ ಥರ ಎರಡು ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಎ ಟ್ರಯಾಕ್ ಈಸ್ ಈಕ್ವಲೆಂಟ್ ಟು ಟು ಆ್ಯಂಟಿ-ಪ್ಯಾರಲಲ್ SCRs. So as shown here, so a triac has three terminals. Three terminals are MT1, MT2 and gate. Okay, so you can observe here the symbol also consists of anti-parallel devices. ನೋಡಿ, ಇಲ್ಲಿ ನೋಡ್ಬೋದು ನೀವು, ಈ ಥರ ನೋಡಿ, ವಿ ಥರ ಒಂದು ಎ ಶೇಪಲ್ಲಿ ಒಂದಿದೆ ಅಲ್ವಾ, ವಿ ಆ್ಯಂಡ್ ಎ ಶೇಪ್. ಅಂದರೆ ಎರಡು ಎಸ್ ಸಿ ಆರು ಏನಾಗಿದೆ, ಆ್ಯನೋಡಿಕ್ ಕ್ಯಾಥೋಡ್ ಟರ್ಮಿನಲ್ಸ್ ಏನು ರಿವರ್ಸ್ ಆಗಿದೆ ಅಂತ ಹೇಳಿದೆ ನಿಮಗೆ. ಸೊ ಆ್ಯಂಟಿ-ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ ಇದನ್ನು. ಓಕೆನಾ? So the current can flow from MT1 to MT2 when MT1 is forward biased with respect to MT2. ಅಂದರೆ MT1 ಪಾಸಿಟಿವ್ ಮಾಡಿ MT2 ನೆಗೆಟಿವ್ ಮಾಡಿದ್ರೆ ಕರೆಂಟ್ ಏನಾಗುತ್ತೆ, MT1 ಇಂದ MT2 ಫ್ಲೋ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಯು ಹ್ಯಾವ್ ಟು ಮೇಡ್ ದಿ ಗೇಟ್ ಆಸ್ ಪಾಸಿಟಿವ್ ಆ್ಯಂಡ್ MT2 ಆಸ್ ನೆಗೆಟಿವ್. ಅಂದರೆ ಅಟ್ ದಿ ಸೇಮ್ ಟೈಮ್ ಗೇಟ್ ಡ್ರೈವ್ ಕೊಟ್ಟರೆ ಮಾತ್ರ ಆನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ MT1 ಪಾಸಿಟಿವ್ ಮಾಡಿ MT2 ನೆಗೆಟಿವ್ ಮಾಡಿದ್ರೆ ಏನಾಗುತ್ತೆ, ಗೇಟ್ ಪಾಸಿಟಿವ್ ಮಾಡಿ MT2 ನೆಗೆಟಿವ್ ಮಾಡಿದ್ರೆ ಮಾತ್ರ ಕರೆಂಟ್ ಕ್ಯಾನ್ ಫ್ಲೋಸ್ ಫ್ರಮ್ MT1 ಟು MT2. ಅದೇ ಥರ ಸಿಮಿಲರ್ಲಿ ಕರೆಂಟ್ ಕ್ಯಾನ್ ಫ್ಲೋಸ್ ಫ್ರಮ್ MT2 ಟು MT1. ಅಂದರೆ ಇಟ್ಸ್ ಎ ಬೈಡೈರೆಕ್ಷನಲ್ ಡಿವೈಸ್ ಅಲ್ಲ, ಅದಕ್ಕೆ MT2 ಇಂದ MT1 ಕೂಡ ಕರೆಂಟ್ ಫ್ಲೋ ಆಗುತ್ತೆ. ಯಾವಾಗ, ಓನ್ಲಿ ವೆನ್ ಯು ಮೇಡ್ MT2 ಆ್ಯಸ್ ಪಾಸಿಟಿವ್ ಆ್ಯಂಡ್ MT1 ಆ್ಯಸ್ ನೆಗೆಟಿವ್ ಆ್ಯಂಡ್ ಗೇಟ್ ಆ್ಯಸ್ ಪಾಸಿಟಿವ್ ಆ್ಯಂಡ್ MT1 ಆ್ಯಸ್ ನೆಗೆಟಿವ್. ಅಂದರೆ ಇಫ್ ಯು ಪ್ರೊವೈಡ್ ದಿ ಪವರ್ ಸಪ್ಲೈ ಆಸ್ ಲೈಕ್ ದಿಸ್, ಏನಾಗುತ್ತೆ, ಕರೆಂಟ್ ಕ್ಯಾನ್ ಫ್ಲೋಸ್ ಫ್ರಮ್ MT2 ಟು MT1. ಅಂದರೆ ಪಾಸಿಟಿವ್ ಸಪ್ಲೈ MT2ಗೂ, ನೆಗೆಟಿವ್ ಸಪ್ಲೈ MT1 ಕೊಟ್ಟು, ಗೇಟ್ ಸಪ್ಲೈ ಪಾಸಿಟಿವ್ ಕೊಟ್ಟು, ಅದೇ ಥರ ಏನಾಗುತ್ತೆ, ನೆಗೆಟಿವ್ನ ಮತ್ತು ಅಗೇನ್ MT1ಗೆ ನೀವು ಅಪ್ಲೈ ಮಾಡಿದ್ರೆ, ಸಪ್ಲೈ ಕೊಟ್ಟರೆ ಏನಾಗುತ್ತೆ, MT2 ಇಂದ MT1ಗೆ ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ಸೊ ಸಿಮಿಲರ್ಲಿ ಕರೆಂಟ್ ಕ್ಯಾನ್ ಫ್ಲೋಸ್ ಫ್ರಮ್ MT2 to MT1 ವೆನ್ MT2 ಈಸ್ ಫಾರ್ವರ್ಡ್ ಬಯಾಸ್ಡ್ ವಿತ್ ರೆಸ್ಪೆಕ್ಟ್ ಟು MT1. ಆ್ಯಂಡ್ ದಿ ಕರೆಂಟ್ ಫ್ಲೋಸ್ ವೆನ್ ಎವರ್ ದಿ ಗೇಟ್ ಡ್ರೈವ್ ಇಸ್ ಅಪ್ಲೈಡ್. ಓಕೆನಾ? ಕರೆಂಟ್ ಯಾವಾಗ ಫ್ಲೋ ಆಗುತ್ತೆ, ಗೇಟ್ ಡ್ರೈವ್ ಯಾವಾಗೆಲ್ಲ ನೀವು ಅಪ್ಲೈ ಮಾಡ್ತೀರೋ ಅವಾಗೆಲ್ಲ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿ ಟ್ರಯಾಕ್ ಈಸ್ ದಿ ಬೆಸ್ಟ್ ಡಿವೈಸ್ ಫಾರ್ ಎ ಸಿ ಫೇಸ್ ಕಂಟ್ರೋಲ್. ಸೊ ಎ ಸಿ ಫೇಸ್ ಕಂಟ್ರೋಲ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೊ ದಿ ಇನ್ಪುಟ್ ಈಸ್ AC ಆ್ಯಂಡ್ ದಿ ಲೋಡ್ ಈಸ್ ಆಲ್ಸೋ AC. ದಿ ಪವರ್ ಈಸ್ ಟು ಬಿ ಕಂಟ್ರೋಲ್ಡ್ ಇನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಹಾಫ್ ಸೈಕಲ್ಸ್. ಬೋತ್ ಪಾಸಿಟಿವ್ ಹಾಫ್ ಸೈಕಲ್ ಮತ್ತು ನೆಗೆಟಿವ್ ಹಾಫ್ ಸೈಕಲ್ ಎರಡು ಹಾಫ್ ಸೈಕಲಲ್ಲಿ ಏನಾಗುತ್ತೆ, ಕರೆಂಟ್ ಅಂದರೆ ಪವರ್ನ ನಾವು ಕಂಟ್ರೋಲ್ ಮಾಡ್ತೀವಿ. ಇಲ್ಲಿ AC ಪವರ್ ಅಂದರೆ ಏನು, AC ಸಪ್ಲೈಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಹಾಫ್ ಸೈಕಲ್ ಎರಡೂ ಇರುತ್ತಲ್ವಾ.
ಎರಡು ಆಫ್ ಸೈಕಲಲ್ಲಿ ಪವರ್ನ ಕಂಟ್ರೋಲ್ ಮಾಡೋಕ್ಕೆ ಈ ಕಾಂಪೊನೆಂಟ್ನ ಯೂಸ್ ಮಾಡ್ಬೋದು. ಓಕೆ, ಸೊ ದಿ ಟ್ರಯಾಕ್ ಈಸ್ ಟ್ರಿಗರ್ಡ್ ಇನ್ ಎವ್ರಿ ಆಫ್ ಸೈಕಲ್. ದ ಟ್ರಿಗರ್ ಅಂದ್ರೇನು ಆನ್ ಆಗುತ್ತೆ ಅಂತ ಅಷ್ಟೇ. ಓಕೆ, ದಿ ಟ್ರ್ಯಾಕ್ ಟರ್ನ್ಸ್ ಆಫ್ ವೆನ್ ದಿ ಕರೆಂಟ್ ಫಾಲ್ಸ್ ಟು ಝೀರೋ ಇನ್ ಎವ್ರಿ ಆಫ್ ಸೈಕಲ್. ಅಂದರೆ ಪಾಸಿಟಿವ್ ಆಫ್ ಸೈಕಲಿಂದ ನೆಗೆಟಿವ್ ಸಪ್ಲೈಗೆ ಹೋಗ್ಬೇಕಾದ್ರೆ ಆ ಝೀರೋ ಲೈನ್ ಕ್ರಾಸ್ ಮಾಡುತ್ತೆ ನೋಡಿ. ಝೀರೋಗೆ ಹೋದಾಗ ಏನಾಗುತ್ತೆ, ಇದು ಎ ಸಿ ಸಪ್ಲೈ ಏನಾಗುತ್ತೆ, ಆವಾಗ ಮಾತ್ರ ಟ್ರ್ಯಾಕ್ ಆಫ್ ಆಗುತ್ತೆ. ಓಕೆನಾ? ಸೊ ದಿ ಟ್ರ್ಯಾಕ್ ಈಸ್ ನೆಸೆಸಿಟಿ ಟು ಕಂಟ್ರೋಲ್ ದಿ ಎ ಸಿ ಫೇಸ್ ಕಂಟ್ರೋಲ್. ಓಕೆ, ಸೊ ದಿಸ್ ಇಸ್ ದಿ ಅಪಿಯರೆನ್ಸ್ ಆಫ್ ಟ್ರ್ಯಾಕ್. ಸೊ ನೋಡಿ, BT136 ಅಂತ ನಂಬರ್ ಇದೆ. ಸೊ ಇಟ್ ಇಸ್ ಎ 3-terminal device. The terminals will be like this: MT1, MT2 and gate. First one MT1, second one MT2 and third one is gate. Okay, so next we move on to the VI characteristics of triac. ಅಂದರೆ ಯಾವಾಗ ಟ್ರ್ಯಾಕ್ ಯಾವಾಗ ಆನ್ ಆಗುತ್ತೆ ಅಂದರೆ, ಸೊ ಆಸ್ ವಿ ನೋ ಇಟ್ ಇಸ್ ಎ ಬೈಡೈರೆಕ್ಷನಲ್ ಡಿವೈಸ್. ಅಂದರೆ ಇಟ್ ಕ್ಯಾನ್ ಕನೆಕ್ಟ್ಸ್ ಇನ್ ಐದರ್ ಡೈರೆಕ್ಷನ್, ಎರಡು ಡೈರೆಕ್ಷನ್ ಕನೆಕ್ಟ್ ಆಗುತ್ತೆ ನೋಡಿ. ಪ್ಲಸ್ VBO ಆನ್ ಹೋದಾಗಲೂ ಸಪ್ಲೈ ಕೊಟ್ಟಾಗಲೂ ಆನ್ ಆಗುತ್ತೆ, ಅದೇ ಥರ ಮೈನಸ್ VBO ಕೊಟ್ಟರು ಆನ್ ಆಗುತ್ತೆ. ಅಂದರೆ ಏನು, ಪಾಸಿಟಿವ್ ಸಪ್ಲೈಗಲ್ಲೂ ಆನ್ ಆಗುತ್ತೆ, ನೆಗೆಟಿವ್ ಸಪ್ಲೈ ಕೊಟ್ಟರು ಆನ್ ಆಗುತ್ತೆ ಟ್ರ್ಯಾಕ್, ರೈಟಾ? ಸೊ ಇದನ್ನು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ, ಹಿಯರ್ ವಿ ಹ್ಯಾವ್ ಪ್ಲಾಟೆಡ್ ದಿ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ವೋಲ್ಟೇಜ್. ಅಂದರೆ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ವೋಲ್ಟೇಜು ಇಲ್ಲಿ ನಾವು ಪ್ಲಾಟ್ ಮಾಡಿದ್ದೀವಿ. ಪ್ಲಾಟ್ ಇದೆ ಇಲ್ಲಿ. ಸೊ ಹಿಯರ್ ದಿ ಕರೆಂಟ್ ದಟ್ ಈಸ್ ದಿ ಫಾರ್ವರ್ಡ್ ಕರೆಂಟ್ ಅಂದರೆ ಇಲ್ಲಿ IA ಅಂತಿದೆಯಲ್ಲ, ಅದು ಫಾರ್ವರ್ಡ್ ಕರೆಂಟು. ಅದೇ ಥರ ರಿವರ್ಸ್ ಕರೆಂಟ್ ಅಂದರೆ -IA. ಫಾರ್ವರ್ಡ್ ವೋಲ್ಟೇಜ್ ಅಂದರೆ +V, ಅದೇ ಥರ ರಿವರ್ಸ್ ವೋಲ್ಟೇಜ್ ಅಂದರೆ -V ಅಂತೇಳಿ. ಓಕೆನಾ? ಸೊ ದಿ ಫಾರ್ವರ್ಡ್ ವೋಲ್ಟೇಜ್ ದಟ್ ಈಸ್ IA ಈಸ್ ಫಾರ್ವರ್ಡ್. ಹಿಯರ್ IA is the forward current and +V is the forward voltage. Similarly, -IA is the reverse current and -V is the reverse voltage. Okay? And VBO stands for break over voltage of the triac. VBO ಅಂದರೆ ಏನು, ಬ್ರೇಕ್ ಓವರ್ ವೋಲ್ಟೇಜ್ ಅಂದರೆ ಏನು, ಇಟ್ ಇಸ್ ವೋಲ್ಟೇಜ್ ಎಬೋವ್ ವಿಚ್ ದಿ ಟ್ರಯಾಕ್ ಟರ್ನ್ಸ್ ಆನ್. ಅಲ್ಲಿವರೆಗೂ ಅಂದರೆ ನೀವು ಅಪ್ಲೈ ಮಾಡ್ತಿರೋ ವೋಲ್ಟೇಜು VBO, ಬ್ರೇಕ್ ಓವರ್ ವೋಲ್ಟೇಜ್ ಆಫ್ ದಿ ಕಾಂಪೊನೆಂಟ್ ಅಥವಾ ಡಿವೈಸ್ನ ರೀಚ್ ಆಗೋವರೆಗೂ ಆ ಡಿವೈಸ್ ಅಥವಾ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಆನ್ ಆಗೋದಿಲ್ಲ. ಆ ವೋಲ್ಟೇಜ್ನ ನಾವು ಏನಂತ ಕರಿತೀವಿ, ಬ್ರೇಕ್ ಓವರ್ ವೋಲ್ಟೇಜ್ ಅಂತ ಕರಿತೀವಿ. ಓಕೆ, ಸೊ ವೆನ್ ದಿ ಗೇಟ್ ಡ್ರೈವ್ ಈಸ್ ಅಪ್ಲೈಡ್, ನಾನು ಆಗಲೇ ಹೇಳ್ದೆ ಇದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಬರೀ MT1 ಅಥವಾ MT2ಗೆ ಸಪ್ಲೈ ಕೊಟ್ಟರೆ ಏನಾಗಲ್ಲ, ಗೇಟ್ ಸಪ್ಲೈ ಕೂಡ ಸ್ಮಾಲ್ ವೋಲ್ಟೇಜ್ ಕೂಡ ಗೇಟು ಮತ್ತು MT1 ಅಥವಾ MT1ಗೆ ನೀವು ಸ್ಮಾಲ್ ವೋಲ್ಟೇಜ್ ಅಂದರೆ ಬಿಟ್ವೀನ್ ಗೇಟ್ ಆ್ಯಂಡ್ MT1 ಆರ್ MT2 ಅಪ್ಲೈ ಮಾಡಿದ್ರೆ ಮಾತ್ರ ಆನ್ ಆಗುತ್ತೆ ಅಂತ, ಆಯಿತಾ? ಸೊ ಹಿಯರ್ ವೆನ್ ದಿ ಗೇಟ್ ಡ್ರೈವ್ ಈಸ್ ಅಪ್ಲೈಡ್, ಗೇಟ್ ಡ್ರೈವ್ ಅಂದರೆ ಗೇಟ್ಗೆ ವೋಲ್ಟೇಜ್ ಕೊಟ್ಟಾಗ ಏನಾಗುತ್ತೆ, ದಿ ಟ್ರಯಾಕ್ ಟರ್ನ್ಸ್ ಆನ್ ಅಟ್ ಅ ಲೋಯರ್ ವೋಲ್ಟೇಜ್ ದ್ಯಾನ್ VBO. ಅಂದರೆ ಬ್ರೇಕ್ ಓವರ್ ವೋಲ್ಟೇಜ್ನ ಮೊದಲೇ ಏನಾಗುತ್ತೆ, ಆನ್ ಆಗಿರುತ್ತೆ ಅವಾಗ, ಅಂದರೆ ಫುಲ್ ಕಂಪ್ಲೀಟಾಗಿ ಆನ್ ಆಗಿರಲ್ಲ. ಓಕೆನಾ? ಸೊ ದಿ ಟ್ರಯಾಕ್ ಟರ್ನ್ಸ್ ಆನ್ ಅಟ್ ಲೋಯರ್ ವೋಲ್ಟೇಜ್ ದ್ಯಾನ್ VBO, ಬಟ್ ಇಟ್ completely will not turns on until it reaches the breakover voltage. ಓಕೆನಾ? Only when the applied voltage reaches the breakover voltage, the track will turns on completely. ಓಕೆನಾ? So here once the track is turned on, the voltage across it decreases and current increases rapidly. ಅಂದರೆ ನೀವು ಅಪ್ಲೈ ಮಾಡ್ತಿರೋ ವೋಲ್ಟೇಜು ಬ್ರೇಕ್ ಓವರ್ ವೋಲ್ಟೇಜ್ ಅಂದರೆ +or -VBO ರೀಚ್ ಆದ ತಕ್ಷಣ ಏನಾಗುತ್ತೆ ನೋಡಿ, ಈ ಕಡೆ VBO ಇದೆ ರೈಟ್ ಸೈಡು, ಲೆಫ್ಟ್ ಸೈಡ್ -VBO ಇದೆ. +or -VBO ರೀಚ್ ಆದ ತಕ್ಷಣ ಅಪ್ಲೈ ಮಾಡ್ತಿರೋ ವೋಲ್ಟೇಜ್ ಏನಾಗುತ್ತೆ, ಟ್ರ್ಯಾಕ್ ಆನ್ ಆಗುತ್ತೆ. ಟ್ರ್ಯಾಕ್ ಒಂದ್ಸರಿ ಆನ್ ಆದಮೇಲೆ ಡಾಟೆಡ್ ಲೈನ್ ಇದೆಯಲ್ಲ, ಅದೇನು ಇಂಡಿಕೇಟ್ ಮಾಡ್ತಿದೆ, ನೀವು ಅಲ್ಲಿ ಬರ್ತಾರೋ ವೋಲ್ಟೇಜು ಒಂದೇ ಸರಿ ಕಡಿಮೆ ಆಗುತ್ತೆ, ಕರೆಂಟ್ ಮಾತ್ರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಒನ್ಸ್ ದಿ ಟ್ರ್ಯಾಕ್ turned on, the voltage across it decreases and current increases rapidly. Okay, so whenever the applied voltage reaches or exceeds +or -VBO, the track turns on. Okay, so we can observe that here the characteristics are exactly similar in the forward and reverse bias. ಅಂದರೆ ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ ಎರಡೂ ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಸೇಮ್ ಇರುತ್ತೆ, ನೋ ಚೇಂಜ್. So next we move on to the applications of track. So applications of track ನೋಡ್ತಾ ಹೋದರೆ ನೋಡಿ, it is mainly, the track is mainly used for triggering the SCRs. ಸೊ SCRಸ್ನ ಟ್ರಿಗರ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ.
So used as a triggering device for SCRs, and also it is used in the AC power controllers, heaters, fan controllers, etc. ಅಂದರೆ ಎ ಸಿ ಫೇಸ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದೆಲ್ಲ ಟ್ರ್ಯಾಕ್ನ. ಸೊ ಇಲ್ಲಿ ಪವರ್ ಕಂಟ್ರೋಲ್, ಎ ಸಿ ಪವರ್ ಕಂಟ್ರೋಲ್ ಮಾಡೋದಕ್ಕಾಗಲಿ, ಹೀಟರ್ಸ್ನ ಕಂಟ್ರೋಲ್ ಮಾಡೋದಕ್ಕಾಗಲಿ, ಫ್ಯಾನ್ ಕಂಟ್ರೋಲ್ ಮಾಡೋದಕ್ಕಾಗಲಿ ಈ ಟ್ರ್ಯಾಕ್ನ ಯೂಸ್ ಮಾಡ್ಬೋದು. So next let's see what are the differences between the SCR and DIAC. Okay, so the SCR stands for silicon control rectifier, DIAC stands for diode AC and alternating current. Okay, so SCR is a four layered, that is PNPN, those are PNPN layers device with the three terminals, namely anode, cathode and gate. So the DIAC basically a two terminal device. It is a parallel inverse combination of semiconductor layers that permits triggering in either direction. ಸೊ ಇಲ್ಲಿ ಏನಿದು ಇನ್ವರ್ಸ್ ಕಾಂಬಿನೇಷನ್ ಅಂದರೆ ಏನು, ಆ್ಯಂಟಿ ಪ್ಯಾರಲಲ್ ಕಾಂಬಿನೇಷನ್ ಅಂತಾನೆ. ಓಕೆನಾ. ನೆಕ್ಸ್ಟು ಇಟ್ ಈಸ್ ಎ ಹೈ ಪವರ್ ಡಿವೈಸ್, ಟ್ರ್ಯಾಕ್ ಇಸ್ ಎ ಲೋ ಪವರ್ ಡಿವೈಸ್. ನೆಕ್ಸ್ಟ್ ಒನ್ ಈಸ್ SCR is a three terminal device, whereas the DIAC consists of only two terminals. Next one is the breakover voltage can be controlled by adjusting the gate current in the SCR, whereas in DIAC the breakover voltage cannot be controlled. Okay. So next we move on to the comparison between the SCR and DIAC. SCR ಮತ್ತು ಇದು SCR DIAC ಎರಡಕ್ಕೂ ಡಿಫ್ರೆನ್ಸು. ಇದು SCR ಮತ್ತು ಟ್ರ್ಯಾಕ್, ಅದಕ್ಕೆ ಡಿಫ್ರೆನ್ಸಸ್. ಸೊ SCR is a unidirectional device, ಟ್ರ್ಯಾಕ್ ಇಸ್ ಎ ಬೈಡೈರೆಕ್ಷನಲ್ ಅಥವಾ ಬೈಲ್ಯಾಟ್ರಲ್ ಡಿವೈಸ್ ಅಂತ ಕರಿತೀವಿ. The terminals of the SCR are anode, cathode and gate. Okay, the terminals are called anode to cathode due to unilateral property, and triac in the triac the terminals are called MT1 and MT2 with gate, and in SCR the gate current can be only in direction to turn on SCR. In triac, for both the directions of gate current, triac conducts. So these are the symbols of SCR and triac. In fourth point we can observe the symbols of the SCR and triac. In fifth point the characteristics are lying in first quadrant only in SCR, hence are non-symmetric. In triac the characteristics are lying in first and third quadrant and are symmetric. Okay, next point, only one mode of operation is possible in SCR, whereas in triac the operation in four different modes is possible. In SCR the reliability is more, okay, and in triac the reliability is less. So reliability is more ಅಂದರೆ ಏನಪ್ಪ ಅಂದರೆ ಇದು ಯೂಸೇಜ್ ಜಾಸ್ತಿ ಇರುತ್ತೆ. ರಿಲಯಬಿಲಿಟಿ ಅಂದರೆ ಯೂಸೇಜ್ ತುಂಬ ಜಾಸ್ತಿ ಇರುತ್ತೆ, ಇದನ್ನು ಯೂಸ್ ಮಾಡ್ಬೋದು, ತುಂಬ ಟೈಮ್ ಯೂಸ್ ಮಾಡ್ಬೋದು ಅಂತ ಕಂಪೇರ್ ಟು ಟ್ರ್ಯಾಕ್. ಇದನ್ನು ಟ್ರ್ಯಾಕಲ್ಲಿ ಏನಾಗುತ್ತೆ, ರಿಲಯಬಿಲಿಟಿ ಈಸ್ ವೆರಿ ಲೆಸ್ ಕಂಪೇರ್ ಟು ದಿ SCR. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಕಂಟ್ರೋಲ್ಡ್ ರೆಕ್ಟಿಫೈರ್ಸ್. ಏನಿದು ಕಂಟ್ರೋಲ್ಡ್ ರೆಕ್ಟಿಫೈರ್? ಇದು ನಾನು ನಿಮಗೆ ಒಂದು ಸರಿ ಹೇಳಿದ್ದೀನಿ. ಸೊ ಆರ್ಡಿನರಿ ರೆಕ್ಟಿಫೈರ್ ಅಂದರೆ ಅನ್ಕಂಟ್ರೋಲ್ಡ್ ರೆಕ್ಟಿಫೈರ್ ಏನಾಗುತ್ತೆ, ಜಸ್ಟ್ ಇಟ್ ವಿಲ್ ಕಂಟ್ರೋಲ್ ಏನು ಮಾಡುತ್ತೆ, ಇಟ್ ವಿಲ್ ಕನ್ವರ್ಟ್ AC to DC ಅಲ್ವಾ. ವೇರಸ್ ಇನ್ ಕಂಟ್ರೋಲ್ ರೆಕ್ಟಿಫೈರ್ ಇಟ್ ಕನ್ವರ್ಟ್ಸ್ AC to DC. ಅಲಾಂಗ್ ವಿತ್ ದಿಸ್ ಇಟ್ ಪರ್ಫಾರ್ಮ್ಸ್ ಒನ್ ಮೋರ್ ಆಪರೇಷನ್. ಏನದು, ಇಟ್ ವಿಲ್ ಕಂಟ್ರೋಲ್ಸ್ ದಿ ಔಟ್ಪುಟ್ DC ವೋಲ್ಟೇಜ್ ಅಲ್ವಾ. ದಟ್ ಈಸ್ ಕಾಲ್ಡ್ ಕಂಟ್ರೋಲ್ ರೆಕ್ಟಿಫೈರ್. ಸೊ ಹಿಯರ್ this is the black diagram of the control rectifier. So it always receives AC supply as its input and gives DC supply as its output, and also the DC supply of its output will be controlled in a control rectifier. Okay, so next let's move on to the single phase half wave controlled rectifier. Okay, so in the next class we will discuss the single phase half wave controlled rectifier.